ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಸಚಿವರು ವರ್ಸಸ್ ಸಚಿವರು ಟಿಕೆಟ್ ಬಿಕ್ಕಟ್ಟು ಶಮನದ ನಂತರವೂ ಕೂಡ ಸಂಘರ್ಷ ಮುಂದುವರೆದಿದೆ. ದಾವಣಗೆರೆ ಪ್ರಚಾರ ಕಣದಿಂದ ದೂರ ಉಳಿಯೋದಕ್ಕೆ ಜಮೀರ್ ಅಹಮದ್ ಖಾನ್ ನಿರ್ಧಾರ ಮಾಡಿದ್ದಾರೆ. ಬಾಗಲಕೋಟೆಗೆ ಬರ್ತೀನಿ, ದಾವಣಗೆರೆ ಕ್ಷೇತ್ರಕ್ಕೆ ಮಾತ್ರ ಹೋಗಲ್ಲ ಅಂತ ಹೇಳಿದ್ದಾರೆ. ಕಳೆದ ರಾತ್ರಿ ಸಿಎಂ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿ ಈ ವಿಷಯ ಮುಟ್ಟಿಸಿದ್ದಾರೆ ಜಮೀರ್. ದಾವಣಗೆರೆ ಕ್ಷೇತ್ರದಿಂದ ದೂರ ಉಳಿಯೋದಕ್ಕೆ ಕಾರಣ ಕೂಡ ಕೊಟ್ಟಿದ್ದಾರೆ ಜಮೀರ್. ಎಸ್ ಮಲ್ಲಿಕಾರ್ಜುನ್ ಮಾತಿಗೆ ಜಮೀರ್ ಅಹಮದ್ ಬೇಸರಗೊಂಡಿದ್ದಾರೆ. ಜಮೀರ್ ಬರ್ದಿದ್ರೆ ಒಳ್ಳೇದು ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ರಂತೆ. ಆ ಮಾತಿಗೆ ಜಮೀರ್ ಬೇಜಾರಾಗಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಕಾಲ್ ಮಾಡಿ ಯಾಕೆ ದಾವಣಗೆರೆ ಕ್ಷೇತ್ರಕ್ಕೆ ಹೋಗ್ತಾ ಇಲ್ಲ ಪ್ರಚಾರಕ್ಕೆ ಅನ್ನೋದರ ಬಗ್ಗೆ ಕಾರಣ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಹೇಳಿಕೆ ಬಗ್ಗೆ ಸಿಎಂ ಬಳಿ ಜಮೀರ್ ಮಾತಾಡಿದ್ದಾರೆ. ಬಾಗಲಕೋಟೆ ಕ್ಷೇತ್ರಕ್ಕೆ ಹೋಗ್ತೀನಿ, ಆದ್ರೆ ದಾವಣಗೆರೆಗೆ ಮಾತ್ರ ಹೋಗಲ್ಲ ಅಂತ ಹೇಳಿದ್ದಾರೆ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ದಾವಣಗೆರೆಗೆ ಹೋಗೋದಕ್ಕೆ ತೀರ್ಮಾನ ಮಾಡಿದ್ದೆ. ಏಪ್ರಿಲ್ 3ನೇ ತಾರೀಕು ದಾವಣಗೆರೆ ಪ್ರಚಾರಕ್ಕೆ ಹೋಗೋದಕ್ಕೆ ತೀರ್ಮಾನಿಸಿದ್ದೆ. ಆದ್ರೆ ಮಲ್ಲಿಕಾರ್ಜುನ್ ಬರೋದು ಬೇಡ ಅಂದ್ರೆ ಹೇಗ್ ಹೋಗ್ಲಿ ನಾನು? ಅವರೇ ಬೇಡ ಅಂದಾಗ ನಾನು ಹೋದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ. ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತೀನಿ, ಆದ್ರೆ ದಾವಣಗೆರೆಗೆ ಹೋಗಲ್ಲ ಅಂತ ಕಳೆದ ರಾತ್ರಿ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿ ತಿಳಿಸಿದ್ದಾರೆ ಜಮೀರ್ ಅಹಮದ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳು ಅತಿ ಹೆಚ್ಚಿದೆ. ಸುಮಾರು 75,000ಕ್ಕೂ ಹೆಚ್ಚು ಮುಸ್ಲಿಂ ಮತಗಳಿವೆ. ಜಮೀರ್ ಅಹಮದ್ ಖಾನ್ ಆ ಕ್ಷೇತ್ರಕ್ಕೆ ಹೋಗಿ ಪ್ರಚಾರದಲ್ಲಿ ತೊಡಕೊಂಡ್ರೆ ಸಮುದಾಯದ ಮತ ಕಂಟ್ರೋಲಿಗೆ ಸಿಗತ್ತೆ ಅನ್ನೋದೊಂದು ಲೆಕ್ಕಾಚಾರ ಇತ್ತು. ಆದ್ರೆ ಎಸ್ ಮಲ್ಲಿಕಾರ್ಜುನ್ ಹೇಳಿದಂತ ಈ ಮಾತಿಗೆ ಜಮೀರ್ ಬರದೇ ಇದ್ರೆ ಒಳ್ಳೇದು ಅಂತ. ಅದಾದ ಮೇಲೆ ಜಮೀರ್ ಬೇಜಾರಾಗಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಕಾಲ್ ಮಾಡಿ ಕೂಡ ವಿಷಯ ಮುಟ್ಟಿಸಿದ್ದಾರೆ. ಬಾಗಲಕೋಟೆ ಕ್ಷೇತ್ರಕ್ಕೆ ಹೋಗ್ತೀನಿ ಪ್ರಚಾರಕ್ಕೆ, ಆದ್ರೆ ದಾವಣಗೆರೆಗೆ ಮಾತ್ರ ಹೋಗಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.